ಆಗ್ತಿದೆಯಂತೆ, ಒಂದಷ್ಟು ಶಾಸಕರುಗಳೆಲ್ಲ ಕೂಡ ಹೋಗ್ತಾ ಇದ್ದಾರೆ, ಮಂಡ್ಯದಲ್ಲಿ ಕೂಡ ಇಬ್ರು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಸಚಿವರು ಆಗಬೇಕು ಅನ್ನೋ ಆಸೆ ಇದೆ. ಅದರಲ್ಲೂ ಭಾಳಷ್ಟು ಸೀನಿಯರ್ಗಳು 3 ಸರಿ 4 ಸರಿ 5 ಸರಿ ಗೆದ್ದಿರೋರು ನಮಗೂ ಮಂತ್ರಿಗಿರಿ ಕೊಡಿ ಅಂತೇಳಿ ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನಮ್ಮ ಮಾಧ್ಯಮಗಳಲ್ಲಿ ನೋಡಿದ್ದೀನಿ. ಅವ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಸಿಗಲಿ, ಮಂತ್ರಿಗಿರಿ ಸಿಕ್ಕಿ ಅವರು ಕೂಡ ರಾಜ್ಯದ ಸೇವೆ ಮಾಡಲಿ ಅಂತೇಳಿ ನಾನು ಬಯಸ್ತೀನಿ. ಈ ಶಫಲ್ ಆಗಲಿ ಅಂತ ಆಗ್ರಹ ಮಾಡ್ತಾರೆ. ಅದಕ್ಕೆಲ್ಲ ಕೇಂದ್ರ ಹೈಕಮಾಂಡ್ಗೆ ಬಿಟ್ಟಿದ್ದು, ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು. ಆದಾಗ ನಾನು ಆಗಬೇಕು ಅಂತೇಳಿ ಒಂದು 20 ಜನ ಹೋಗ್ತಾ ಇದ್ದಾರೆ ಅಂತ ಟಿ ವಿಗಳಲ್ಲಿ ನೋಡಿದ್ದೀನಿ. ಅವ್ರಿಗೆ ಒಳ್ಳೇದಾಗಲಿ, ಸಿಗಲಿ ಎಲ್ಲರಿಗೂ. ಅಲ್ಲ, ಅದರಲ್ಲಿ ನಿಲುವಲ್ಲಿ ಏನು ಬದಲಾವಣೆ ಇಲ್ಲ. ಮೊನ್ನೆ ನಾವು ಕೂಡ 38 ಜನ ಪತ್ರ ಕೊಟ್ಟಿದ್ದೀವಿ. 5 ಜನ ಹೊಸಬರಿಗೆ ಯಾರಿಗಾದರೂ ಆಗಲಿ, ನನಗೆ ಬೇಡ ಅಂತ ಹೇಳಿದ್ದೀನಿ ಅವತ್ತೇ, ಯಾರಿಗಾದರೂ ಆಗಲಿ ಮಂತ್ರಿ ಕೊಡಲಿ ಹೊಸಬರಿಗೆ ಅಂತ. ಅದರ ಆ ನಿಲುವಿನಲ್ಲಿ ಏನು ಬದಲಾವಣೆ ಇಲ್ಲ. ನಾವು ಕೂಡ ಎಲ್ಲ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು, ಯಾರನ್ನ ಈಗ ಆಲ್ರೆಡಿ ಒಂದು ಸರಿ ರಾಜ್ಯಾಧ್ಯಕ್ಷರು ಮೀಟ್ ಆಗಿದ್ದೀವಿ. ಸೆಷನ್ ಟೈಮಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಿತ್ತು, ಅವತ್ತು ಆಗಲಿಲ್ಲ. ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ ನಾವೆಲ್ಲ ಸೇರಿ. ಆಮೇಲೆ ನೋಡೋಣ ಇನ್ನೇನೇನು ಮಾಡ್ಬೋದು ಅಂತ. ಕೆಲವ್ರನ್ನ ಬದಲಾವಣೆ ಮಾಡಿ ಹೊಸಬ್ರು ಕೊಡೋದು ಒಳ್ಳೆಯದು. ಕೆಲವ್ರು ಕೈಗೆ ಸಿಗಲ್ಲ, ಕೆಲಸಗಳಾಗಲ್ಲ ಅಂತ ಎಲ್ಲರೂ ಅಂತ ಹೇಳಲ್ಲ. ಎಲ್ಲರೂ ಕೆಲವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಡ್ತಾರೆ, ಕೆಲವರು ಫೋನಿಗೂ ಸಿಗಲ್ಲ, ಅವ್ರೇನು ದೇವಲೋಕದಿಂದ ಬಂದಿರೋರ ಥರ ಆಗಲ್ಲ. ಕೆಲವರು ಬದಲಾವಣೆ ಮಾಡಿ ಹೊಸಬ್ರು ಕೊಡೋದು ಒಳ್ಳೇದು, ಅದರಲ್ಲೇನೇನು ಮಾತಿಲ್ಲ. ಬಟ್ ಅದೆಲ್ಲ ಮಿಕ್ಕಿದ್ದು ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡ್ಗೆ ಬಿಟ್ಟು ವಿಚಾರ. ಅವರು ಸೀನಿಯರ್ ಇದ್ದಾರಲ್ವಾ, ಬಾಬಣ್ಣನೂ ನರೇಂದ್ರಣ್ಣನೂ. ನಮ್ಮ ಜಿಲ್ಲೆಗೆ ಇನ್ನೊಂದು ಸಚಿವ ಈಗ ಚೆಲುವ ಸಾಯಿಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಬ್ಬರಲ್ಲಿ ಒಬ್ರಿಗೆ ಇನ್ನೊಂದು ಇಲ್ಲ, ಇಬ್ರಿಗೂ ಸಿಕ್ಕಿದ್ರು ಇನ್ನೂ ಖುಷಿ, ಬಂಪರು. ಇಲ್ಲ, ಇಬ್ಬರಲ್ಲಿ ಒಬ್ಬರು ಸಿಕ್ಕಿದ್ರು ಚೆನ್ನಾಗಾಗಲಿ. ಬಾಬಣ್ಣನೂ ಒಳ್ಳೆ ಕೆಲಸಗಾರರು. ಅವರು ಈಗ ಚೆಸ್ ಕಮ್ಮಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮಗೆಲ್ಲ ಲೈಟ್ ಕಂಬಗಳು, TCಗಳೆಲ್ಲ ಕೊಟ್ಟಿದ್ದಾರೆ. ಅವ್ರಿಗಾದರೂ ಓಕೆ. ಇಲ್ಲ, ದಲಿತ ಕೊಟ್ಟದಲ್ಲಿ ನರೇಂದ್ರ ಸ್ವಾಮಿ ಅವ್ರಿಗಾದ್ರೆ ಇನ್ನೊಂದು ಮಂತ್ರಿಗಿರಿ ಸಿಕ್ಕರೆ ಭಾಳ ಖುಷಿ. 38 ಜನರ ನಮ್ಮ ಬೇಡಿಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾವು 38 ಜನ ಒಗ್ಗಟ್ಟಾಗಿದ್ದೀವಿ. ಹೊಸಬರಿಗೆ ಮಂತ್ರಿಗಿರಿ 5 ಜನಕ್ಕೆ ಕೊಡಿ ಅಂತ ಕೇಳಿದ್ದೀವಿ. ಈಗಲೂ ಕೇಳ್ತೀವಿ, ನಾಳೆನೂ ಕೇಳ್ತೀವಿ. ಕೇಳೋದ್ರಲ್ಲೇನು ತಪ್ಪಿಲ್ಲ, ಕೇಳ್ತೀವಿ. ಅದು ನೋಡೋಣ. ಅದೆಲ್ಲ ನಾವು 38 ಜನಕ್ಕೂ ಚರ್ಚೆ ಮಾಡ್ತೀವಿ. ನಾವು ಸುಮ್ಮನೆ ಏಕಾಏಕಿ ಘೋಷಣೆ ಮಾಡೋಕ್ಕಾಗಲ್ಲ.